ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ 2 ರಿಂದ 3 ದಿನಗಳ ಕಾಲ ನಡೆಯಲಿರುವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಸಿಇಒ, ವ್ಯವಸ್ಥೆ ಕುರಿತು ಪರಿಶೀಲನೆ. ಈಗ ವಾರ್ತೆಗಳ ವಿವರ. ಫೆಬ್ರವರಿ 2 ರಿಂದ 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಸಲು ರಾಜ್ಯ ಸರ್ಕಾರದಿಂದ ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಮಿತಿಗಳನ್ನು ರಚಿಸಿ ಉತ್ಸವದ ಸಿದ್ಧತೆಗೆ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತದಿಂದ ಸೂಚನೆ ನೀಡಲಾಗಿದೆ. ಇನ್ನು ಸ್ಥಳೀಯ ಸಂಘ ಸಂಸ್ಥೆಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಉತ್ಸವದ ರೂಪುರೇಷೆಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಹೋಗ್ಲಿಕ್ಕಿಲ್ಲ, ಅವಕಾಶ ಇರಲ್ಲ. ಅದನ್ನ ವಾಕ್ ಬಂದಾಗ ಒಂದು ನಾಯಿ ತೋರಿಸ್ಬೇಕು ಬೇರೆ ಇರುತ್ತೆ. ಇಲ್ಲಿ ಒಂದು ಫಂಕ್ಷನ್ ಇರುತ್ತಲ್ಲ, ಆಮೇಲೆ ಯಾವ್ಯಾವ ಥರ ನಾಯಿಗಳಿದೆ ಅಂತ ನಾವು ನೋಡೋ ಒಂದು ಕುತೂಹಲ ಜನ ಹಿಂದಿ ಇಲ್ಲಿ ಅವಕಾಶ ಸಿಗಲಿಲ್ಲ, ಅವಕಾಶ ಇಲ್ಲ. ಮತ್ತು ಸ್ಟೇಜ್ 2 ಮತ್ತು 3, 4 ಏನಿದೆ ಸಾಧ್ಯವಾದಷ್ಟು ಸ್ಥಳೀಯರಿಗೆ ಕೊಡಬೇಕು ಅಂತ ನಾನು ಪರಿಶೀಲನೆ ಮಾಡಿದ ಪ್ರಕಾರ ರಾಜ್ಯದಲ್ಲಿ ಎಷ್ಟು ಕಲೆಗಳಿವೆ ಅದರಲ್ಲಿ ಸುಮಾರು 70% ಕಲೆ, ಆಮೇಲೆ ಕರಡಿ ಮಜಲು, ವೀರಗಾಸೆ, ಡೊಳ್ಳು ಕುಣಿತ, ಭಜನೆ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಅವರಿಗೆ ಈ ವರ್ಷ ನಾವು ಈ 2 ಅಥವಾ 3 ಅಥವಾ 4ನೇ ಒಂದು ಸ್ಟೇಜಲ್ಲಿ ಅವಕಾಶ ಕೊಡಲಿಕ್ಕೆ ನಮಗೆ ವಿಜೃಂಭಣೆಗೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದ ನಂತರ 2, 3, 4 ಕಂಟಿನ್ಯೂ ಹೋಗಿದೆ. ಜೊತೆಗೆ ಎಡಿಟಲ್ಲಿ ASI ಜೊತೆ ನಾವು ಚರ್ಚೆ ಮಾಡಿ ಅನೇಕ ಬಾರಿ ASI ಪರ್ಮಿಷನ್ ಕೊಡಲ್ಲ ಅಂತ 4 ಈಸ್ಟ್ ಗೇಟ್ ಪೂರ್ವ ಗೇಟನ್ನು ಕ್ಲೋಸ್ ಮಾಡಿದ್ರು, ಕೊಡ್ತಾ ಇದ್ರು. ಒಂದು ಬೋರ್ಡ್ ಹಾಕಿದ್ವಿ. ಪ್ರತಿಯೊಂದಕ್ಕೂ ನಮ್ಮ ಅಧಿಕಾರಿಗಳು ಸಹಾಯ ಮಾಡ್ತಾರೆ. ಮತ್ತು ಅಲ್ಲಿ ಕತ್ಲಿ ಜನ ಭಾಳ ಖುಷಿಯಾಗಿದ್ದಾರೆ. ಅಲ್ಲೆಲ್ಲ ರಾತ್ರಿ ಕತ್ಲಿ ಇರ್ತಾ ಇತ್ತು, ಈಗ ಲೈಟ್ ಬರ್ತಾರೆ. ಅದಕ್ಕೂ ಕೂಡ ಅನುಮತಿ ತೊಗೊಂಡು ASI. ಮತ್ತು ಶೌಚಾಲಯ ಏರ್ಪೋರ್ಟಲ್ಲಿ ಇರುತ್ತಲ್ಲ, ಆ ರೀತಿ ಶೌಚಾಲಯ ಕೂಡ ಅನುಮೋದನೆ ಆಗಿದೆ. ರೋಡ್ ಸ್ಟಾರ್ಟ್ ಆಗಿರೋದು ಎಲ್ಲದೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲರೂ ಕೊಟ್ಟಿದ್ದಾರೆ ಲ್ಯಾಂಡನ್ನು. ಈ ಕಡೆಯಿಂದ ಕಟಿರಾಮಪುರದಿಂದ ಹೋಗಿ ಕಮಲಾಪುರ ಎಲ್ಲರಿಗೂ ಆಗುತ್ತೆ. ಎಲ್ಲರಿಗೂ ಪಾಸ್ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಕಟ್ಟಕಡೆಯ ನಾಗರಿಕರು ಅದನ್ನು ಆಧಾರ ಪಡೆದು ನಮ್ಮದು ಕೋರಿಕೆ ಮತ್ತು ಅವರಲ್ಲಿ ದಯವಿಟ್ಟು ಅರೆ ಹಿಂದಿಯವರು ಅವರು ಬರ್ಲಿ ಬೇಡ ಅಂತಿಲ್ಲ. ಸಾಧ್ಯವಾದ ಒಂದು ಸಾಂಸ್ಕೃತಿಕ ನಾಡಿದ್ದೇನೆ ಸರ್. ಏನು ಸಾಂಸ್ಕೃತಿಕ ನಾಡು ಮೈಸೂರಲ್ಲ. ಆಕ್ಚುಲಿ ನಾವು ದಯಮಾಡಿ ಸಾಧ್ಯವಾದರೆ ನಮಗೆ ಕೊಡಿ ಸರ್. ನಾವು ಮತ್ತು ಮುಂದಿನ ಹಿಂದಿನ ದಿನಗಳನ್ನ ನಮ್ಮ ಎಲ್ಲ ಒಂದು ವೇದಿಕೆಗಳಿದೆ. ಕನ್ನಡ ಕನ್ನಡ ಬಾವುಟಗಳನ್ನ ಪ್ರದರ್ಶನ ಮಾಡಬೇಕು. ಆಮೇಲೆ ಕನ್ನಡ ತೋರಣಗಳು ಕಟ್ಟೋದು. ಯಾಕಂದರೆ 50 ವರ್ಷದ ನಾವು ದೀಪ ಹಚ್ಚಿದ್ಮೇಲೆ ದೀಪನ ಬೆಳಗಿಸ್ಬೇಕು ಮತ್ತೊಮ್ಮೆ ಅಲ್ಲಿ, ಅದೇ ಆ ಧ್ವಜಸ್ತಂಭದಲ್ಲಿ. ಅದೊಂದು ಹಾಗೇನೆ ಎಲ್ಲ ವೇದಿಕೆ ಇದೆ. ಆ ಎಲ್ಲ ವೇದಿಕೆಯಲ್ಲಿ ಕನ್ನಡ ಬಾವುಟಗಳನ್ನು ಆಧರಿಸಬೇಕು ಎಲ್ಲ ವೇದಿಕೆಯಲ್ಲಿ. ಆಮೇಲೆ ಹೆಚ್ಚಿನ ಮುಖ್ಯ ವೇದಿಕೆಯಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶ ಕೊಡಬೇಕಂತ ಹೇಳಿ ಸ್ಥಳೀಯರು ಮುಖ್ಯ ವೇದಿಕೆಗೆ ನಾವು ಬಸವಣ್ಣ ವೇದಿಕೆ ಮಾಡ್ತಿದ್ವಿ, ಇನ್ನೊಂದು ಮಾಡ್ತೀವಿ. ಅಲ್ಲಿ ನಮ್ಮ ಸ್ಥಳೀಯರಿಗೆ ವೇದಿಕೆನೇ ಇರೋದು. ಅದು ಭಾಳಷ್ಟು ಯಾರೋ ಹೊರಗಿನವ್ರು ಬರ್ತಾರೆ, ಇದನ್ನು ಮಾಡ್ತಾರೆ, ಅದ್ರ ಕೊಡಲಿ, ಅದು ಅರ್ಜೆಂಟ್. ಬಟ್ ಬೇರೆ ಕಲಾವಿದರ ಜೊತೆಗೆ ನಮ್ಮ ಸ್ಥಳೀಯರಿಗೆ ಹೆಚ್ಚಿನ ಮಟ್ಟಿಗೆ ಕೊಟ್ಟರೆ ನಾವು ಕಾರ್ಯಕ್ರಮ ಭಾಳ ಯಶಸ್ವಿ ಆಗ್ತೈತಿ. ಮತ್ತೊಮ್ಮೆ ನಮ್ಮ ಒಂದು ಕುಸ್ತಿ ಕಣಗಳು ಇದಾವೆ, ಸ್ಥಳೀಯರು ಕೂಡ ಭಾಳಷ್ಟು ಆಡಿಸ್ತಾ ಇದ್ದೀವಿ. ಅಲ್ಲಿಗೆ ಸ್ವಲ್ಪ ದೂರ ಆಗುತ್ತೆ. ಈ ನಮ್ಮ ಮಲ್ಪನಗುಡಿಯಾಗ ಆಡಿಸ್ತಾ ಇದ್ವಿ ಕಬಡ್ಡಿ, ಅಲ್ಲಿ ಆಡಿಸ್ತಾ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಅಲ್ಲಿಗೆ ಜನಗಳು ಸೇರ್ತಕ್ಕಂಥ ಹೊರಗಿನವ್ರನ್ನು ಒಂದು ಇಬ್ಬರನ್ನು ಯಾರಾದ್ರೂ ಕರೆಸಿ ನಮ್ಮ ಕರ್ನಾಟಕ ರಾಜ್ಯದಾಗ ಇರ್ತಕ್ಕಂಥ ಒಳ್ಳೆ ಚೆನ್ನಾಗಿದೆ. ನಾವು ಇದೇ ಕಲಾವಿದರಿಗೆ ಯಾವುದೋ ವೇದಿಕೆ ಕೊಟ್ಬಿಡ್ತಾರೆ. ಸಾಯಂಕಾಲ 4 ಕೊಡ್ತಾರೆ, ಜನರೇ ಇರೋಲ್ಲ ಸರ್. ಆಮೇಲೆ ಯಾವುದೋ ವೇದಿಕೆ ಕೊಡ್ತಾರೆ. ನಾವು 30 ಮೇಲೆ ಎದುರು ಬಸ್ಸಿನ ವೇದಿಕೆಯಲ್ಲಿ ಹಾಕಿದ್ದೀವಿ. ಏನು ಸ್ಟೇಜಲ್ಲಿ 30 ಬಸ್ಸಿನ ಕಾರ್ಯಕ್ರಮ ಮಾಡ್ಕೊಡ್ತಾರೆ ಸರ್. ಮುಗಿಸ್ತಾರೆ ಯಾವುದೋ ವೇದಿಕೆ ಕೊಡ್ತಾರೆ. 4 ಸಾಯಂಕಾಲ ಕೊಡ್ತಾರೆ, 4 ಗಂಟೆಗೆ ಜನರೇ ಇರೋಲ್ಲ. ಆ ಥರ ಈ ಥರ ಮಾತಾಡಿ ಸರ್. ನನ್ನ ಮನವಿ ಇನ್ನೊಂದು ಸರ್, ಕೆಲವರು ಕೆರೆಗೆ ಬಂದು ಹಾಡು ಹೋಗ್ತಾರೆ. ಕೆರೆಯಲ್ಲಿ ಇನ್ಸ್ಟ್ರೂಮೆಂಟ್ ಏನಿರೋಂಗಿಲ್ಲ. ನಾವು ಹಾಡಬೇಕಾದ್ರೆ ತಬಲ, ಹಾರ್ಮೋನಿಯಂ ಎಲ್ಲ
ಕೆಲವರು ಕೊಡ್ತಾರೆ, ಹೆಸರು ಹೇಳಲ್ಲ, ಆಡ್ತಾರೆ, ಕೊನೆಗೆಲ್ಲ ಹೋಗ್ಬಿಡ್ತಾರೆ. ಅವ್ರು ಯಾವ ಇನ್ಸ್ಟ್ರೂಮೆಂಟ್ ತರಲ್ಲ. ನಾವು ವಾದ್ಯಗಾರರಿಗೆ, ಹಾರ್ಮೋನಿಗೆ, ತಬಲಾ ಸಾಕಿಗೆ ಎಲ್ಲರಿಗೆ ನಾವು ದುಡ್ಡು ಕೊಡ್ತೀವಿ ಸರ್. ಆಮೇಲೆ ಹೋದ ವರ್ಷ ವ್ಯವಸ್ಥೆನೇ ಮಾಡಿಲ್ಲ. ಹಾರ್ಮೋನಿಯಂ ತಬಲ ಹೆಂಗೆ ತೊಗೊಂಡು ಹೋಗ್ತೀವಿ ಸರ್? ಕಲಾವಿದರು ಹೆಂಗೆ ಕರ್ಕೊಂಡು ಹೋಗ್ಬೋದು? ನಮ್ಮ ಹತ್ರ 2 ವೀಲರ್ ಇದೆ, ಕಾರಿಲ್ಲ, ಏನಿಲ್ಲ. ವಸಂತ ವೈಭವ ಅಂತ 1ನೇ ತಾರೀಕು ಕೆಲಸ ಮಾಡೋದು. ಆ ವಸಂತ ವೈಭವ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ರೈತರದ್ದು ಬಹಳಷ್ಟು ಪ್ರಾಮುಖ್ಯತೆ ಇರುವ ಕಾರಣ ತಾವು ಒಂದು ಸ್ತಬ್ಧ ಚಿತ್ರ ಕಂಪಲ್ಸರಿ ಅಳವಡಿಸಲೇಬೇಕು. ಯಾಕಂದ್ರೆ ಎಲ್ಲವೂ ನೋಡಿದ್ವಿ, ಆದ್ರೆ ರೈತರ ಬಗ್ಗೆ ಯಾವುದೇ ಇಲ್ಲ. ಆ ಕಾರಣ ಅದರಲ್ಲಿ ವಸಂತ ವೈಭವದಲ್ಲಿ ಸ್ತಬ್ಧ ಚಿತ್ರವನ್ನು ಮಾಡಿದ್ರೆ ಮಾತ್ರ ಒಂದು ಈ ಭಾಗದ ರೈತರಿಗೆ ಅನುಕೂಲ ಮಾಡಿದಂಗೆ ಆಗ್ತದೆ. ಅದೇ ರೀತಿಯಾಗಿ ನಾನು 4 ಸ್ಟೇಜ್ನಲ್ಲಿ ಪ್ರತಿ ವರ್ಷ ನೋಡ್ತಾ ಇದ್ದೀನಿ ಸರ್. ಆದರೆ ಅದರಲ್ಲಿ ಎಲ್ಲವೂ ಮಾಡ್ತಾ ಇಲ್ಲ, ಆದರೆ ರೈತರ ವಿಚಾರ ಯಾವ ಮಾಡ್ತಾ ಇಲ್ಲ. ಆ ಕಾರಣ ಪ್ರಾಮುಖ್ಯವಾಗಿ ಮೊದಲು ಕವಿಗೋಷ್ಠಿ, ರೈತರ ಬಗ್ಗೆ ಕವಿಗೋಷ್ಠಿ ಏರ್ಪಡಿಸಲೇಬೇಕು ಸರ್. ಅದೇ ರೀತಿಯಾಗಿ ಇವತ್ತು 4 ಸ್ಟೇಜ್ನಲ್ಲಿ ರೈತರ ಬಗ್ಗೆ ಏನ್ ಮಾಡ್ಬೇಕಂತ ಸರ್, ಒಂದು ನಾಟಕ ಅಂದ್ರೆ ಇವತ್ತು ರೈತರ ಬಗ್ಗೆ ಒಂದು ರೈತರು ಯಾವ ತರ ಇದಾಯ್ತು, ಯಾವ ತರ ಲಾಸ್, ಯಾವ ತರ ಬೆಳೀತದನ್ನ, ಯಾವ ತರ ಕಷ್ಟಪಡ್ತದ ಅನ್ನೋದು ಒಂದು ನಾಟಕ ಮಾಡಿಸಿದ್ರೆ, ಯಾಕಂದ್ರೆ ಕಲಾವಿದರು ಇದಾರೆ ಸರ್. ಅದ್ರ ತರ ನೀವು ಒಂದು ವೇದಿಕೆಯಲ್ಲಿ, ಬಸವಣ್ಣ ವೇದಿಕೆ ಇರ್ಬೋದು, ಇಲ್ಲ ಮುಖ್ಯ ವೇದಿಕೆಯಲ್ಲಿ ಅದನ್ನ 2 ತಾಸು ಮಾಡ್ತಾರೆ ಸರ್. ಅದು ಒಂದು ನಾಟಕ ಅಳವಡಿಸಿದ್ರೆ ಈ ಭಾಗದಲ್ಲಿರ್ತಕ್ಕಂಥ ರೈತರು ಮತ್ತು ಬಂದಂತರು ಕೂಡ ಒಳ್ಳೆ ಅನುಕೂಲ ಆಗ್ತದೆ. ಯಾಕಂದ್ರೆ ರೈತರ ಬಗ್ಗೆ ಕೂಡ ಒಂದು ಗಮನ ಹರಿಸಬಹುದಾಗ್ತದೆ. ಅದೇ ರೀತಿಯಾಗಿ ಕೊನೆಯದೇನ ಸರ್, ಇವತ್ತು ಈ ಭಾಗದಲ್ಲಿ ಈ ಕಲ್ಲಿಂದು ತೊಲೆ ಅಂತಾರಲ್ಲ ಸರ್, ನೀವು ನೋಡಿರ್ತೀರ ಸರ್, ಅದು ಎಳಿಸುವಂತ ಸ್ಪರ್ಧೆ ನೀವು ಮಾಡಲೇಬೇಕು ಸರ್. ಯಾಕಂದ್ರೆ ರಾಯಚೂರು ಇರ್ಬೋದು, ಈ ಕಡೆ ಸುತ್ತನ ಕಡೆ ಅವೇ ಬಹಳಷ್ಟು ಸಾವಿರಾರು ಜನ ಅವರೇ ಆಗ್ತಾರೆ ಸರ್. ಯಾಕಂದ್ರೆ ಒಂದು ಗೂಳಿ ತಂದಾರಂದ್ರೆ ಕನಿಷ್ಠ ಅಂದ್ರೆ ಒಂದು 200 ಜನ ಬರ್ತಾರೆ ಅದ್ರ ಜೊತೆಗೆ. ಯಾಕಂದ್ರೆ ಅದು ಈ ಸುತ್ತ 3-4 ಜಿಲ್ಲೆಗೆ ಜನರು ನೀವು ಹೇಳೋದೇ ಬೇಡ ಸರ್. ಇವತ್ತಿಗೆ ಅದು ತೊಲೆ ಎಳಿಸೋದ್ರ ಅಂತ ಹೇಳಿದ್ರೆ ರೈತರೇ ಬಂದ್ಬಿಡ್ತಾರೆ ಸರ್. ಅಂದ್ರೆ ಒಂದು ವಿಜೃಂಭಣೆಯಿಂದ ಆಗ್ತಕ್ಕ ಒಂದು ವಿಚಾರ ಸರ್. ರಿಕ್ವೆಸ್ಟ್ ಇದೆ ಸರ್, ನಮ್ಮದು ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ನಡೀತಾ ಇರುತ್ತೆ ಸರ್. ಬಟ್ ನಾವು 7 ದಿನ ಪ್ರಾಕ್ಟೀಸು ಮತ್ತು 7 ದಿನ ಶೋ ಮಾಡೋದ್ರಿಂದ ನಾವು ಸಂಭಾವನೆ ಸಹ ಭಾಳ ಕಡಿಮೆ ಆಗುತ್ತೆ ಸರ್. ಯಾಕಂತಂದರೆ ಒಂದು ದಿನ ಉತ್ಸವದಲ್ಲಿ 1 ದಿನ ಮಾಡಿ ಸಾಕಷ್ಟು ಸಂಭಾವನೆ ಪಡ್ಕೊಂಡು ಹೋಗ್ತಾರೆ ಸರ್. ಬಟ್ ನಮ್ಮ ಕಲಾವಿದರಿಗೆ ಮಾತ್ರ ಭಾಳ ಕಡಿಮೆ ಇದೆ ಸರ್ ಸಂಭಾವನೆ. ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ ಸರ್ ಪ್ಲೀಸ್. ಆಮೇಲೆ ನೆನಪಿನ ಕಾಣಿಕೆ ಇರಲ್ಲ ಸರ್ ನಮಗೆ ಲಾಸ್ಟ್. ಯಾಕಂತಂದರೆ ಎಲ್ಲ ಕಲಾವಿದರಿಂದ ಸರ್ ಉತ್ಸವದಲ್ಲಿ ಎಲ್ಲರಿಗೂ ಕೊಡ್ತೀವಿ ಸರ್, ನಮ್ಮ ಕಲಾವಿದರಿಗೆ ಮಾತ್ರ ಕೊಡ್ತಾ ಇಲ್ಲ ಸರ್. ಈಗ ಒಂದು 3-4 ವರ್ಷದಿಂದ ಈ ಒಂದು ಆಗ್ತಾ ಇಲ್ಲ ಸರ್ ಕಾರ್ಯ. ದಯಮಾಡಿ ನಮ್ಮ ನೇತೃತ್ವದಲ್ಲಿ ಅದಾಗಬೇಕು ಸರ್. ಆಮೇಲೆ 2 ಕಾರ್ಯಕ್ರಮಗಳನ್ನು ಒಬ್ಬರಿಗೆ ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ಮಗ ಅವ್ರಿಗೆ ಕೊಡಬೇಡಿ ಸರ್ ದಯಮಾಡಿ. ಯಾಕಂದರೆ ಇನ್ನೊಬ್ಬರಿಗೆ ಸಹಾಯ ಆಗಲಿ, ಇನ್ನೊಬ್ಬರಿಗೆ ಅದು ಸಹಾಯಧನ ಆಗಲಿ ಅಂತ ಹೇಳ್ಬಿಟ್ಟು, ಅವ್ರ ಜೀವನ ನಡೀಲಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಮನವರಿಕೆ ಸರ್. ಒಂದೇ ಒಂದು ಕುಸ್ತಿ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈ ಮೈಸೂರು ದಸರಾದಲ್ಲಿ ಆಡಿಸುವಂತ ಪಾಯಿಂಟ್ ಕುಸ್ತಿಗಳು ಆಡಿಸ್ತಾರೆ ಸರ್. ಇಲ್ಲಿ ನಮ್ಮ ಹೇಳಿಕೆಯಲ್ಲಿ ಇರ್ತಕ್ಕಂಥದ್ದು ನಿಕಾಲಿ ಕುಸ್ತಿ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಬೆನ್ನ ಹಚ್ಚಿ ಏನಾದ್ರು ಬಿದ್ದುಬಿಟ್ರೆ ಅಲ್ಲಿ ಕುಸ್ತಿಗಳು ಸರ್. ಇದು ಹಂಗಲ್ಲ ಸರ್. ಪಾಯಿಂಟ್ ಕುಸ್ತಿ ಅಂದ್ರೆ ನಮ್ಮ ಹೊಸಪೇಟೆ ಇದ್ದಾಗ, ಸುತ್ತಮುತ್ತ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಇದ್ದಾಗ ಪಾಯಿಂಟ್ ಕುಸ್ತಿ ಆಗ್ತಾ ಆಗಲ್ಲ ಸರ್. ಹಾಗಾಗಿ ಸ್ಥಳೀಯವಾಗಿ ನಡೆಯುವಂತ ಕುಸ್ತಿಯನ್ನ ನಮ್ದು ನಿಕಾಲಿ ಕುಸ್ತಿ. ನಿಕಾಲಿ ಅಂದ್ರೆ ಸರ್, ಒಬ್ಬ ವ್ಯಕ್ತಿ ಆಡ್ತಾ ಇರ್ತಾರ, ಯಾರು ಬೆನ್ನ ಹಚ್ಚಿ ಅವನ ಕೆಳಗೆ ಬಿಡ್ತಾನೆ, ಅವನ ಬೆನ್ನಿನ ಮೇಲೆ ಬೆನ್ನ ನೆಲಕ್ಕೆ 2 ಹಚ್ಚಿಬಿಟ್ರೆ ಅವ್ನು ಸೋತಾನ ಸರ್. ಯಾರು ಅನ್ನಿಸ್ತಾರ ಅವ್ರಿಗೆ. ಬಟ್ ಇದು ಪಾಯಿಂಟ್ ಕುಸ್ತಿ ಅಂದ್ರೆ ಅವ್ನು ಬೆನ್ನ ಹಚ್ತಾನೆ ಅವ್ನಿಗೆ 1 ಪಾಯಿಂಟ್ 2 ಪಾಯಿಂಟ್ ಎಡಗಡೆಗೆ ಒಂದು ಕೈಯಿಂದ ಇಟ್ಕೊಂಡು ಪಾಯಿಂಟ್ ಕೊಡ್ತಾನೆ ಸರ್. ಅದು ನಮ್ಮಲ್ಲಿ ಯಾರು ಹೇಳ್ತಾಗಲ್ಲ. ಇವನ್ ಕುಸ್ತಿ 3 ವರ್ಷ ಸರ್, ಕುಸ್ತಿ ಕಣ ಅಂದ್ರಲ್ಲೇ ಕಿಕ್ಕಿರು ತುಂಬ್ತಾ ಇರ್ತಾರೆ ಸರ್ ಜನ. ಈ 3 ವರ್ಷದಿಂದ ಜನಗಳಾಗಿರಲ್ಲ. ಯಾಕಂದ್ರೆ ಅವ್ರು ಪಾಯಿಂಟ್ ಕುಸ್ತಿ ಅರ್ಥನೇ ಆಗಲ್ಲ ಸರ್. ಡಿಫ್ರೆನ್ಸಸ್ ಬಿಟ್ವೀನ್ ಪಾಯಿಂಟ್ ಕುಸ್ತಿ ಮತ್ತು ನಿಕಾಲಿ ಕುಸ್ತಿ ಇರುವಂತ ವ್ಯತ್ಯಾಸ ಏನಂದ್ರೆ, ಸ್ಥಳೀಯವಾಗಿ ಇರತಕ್ಕಂಥ ಎಲ್ಲಾ ಪೈಲವಾನಗಳು ನಿಕಾಲಿ ಕುಸ್ತಿ ಆಡಿರುವಂತರ ಇರ್ತಾರೆ ಸರ್. ಹಾಗಾಗಿ ಅದು ಒಂದು ಮಾಡಬೇಕು. ಚಕ್ಕಡಿಗಳನ್ನ ಕಣ್ಣು ಕಟ್ಟಿಕೊಂಡು ಕೈಕಾಲಿಗೆ ಅರ್ಧ ಕಟ್ಟಿಕೊಂಡು ಸಹ ಅದನ್ನ ತೋರಿಸ್ತಾರೆ. ರೋಮಾಂಚನವಾಗಿರುತ್ತೆ ಸರ್. ನಾವು ನೋಡ್ಬೇಕಾದ್ರೆ ಅದನ್ನ ಯಾಗಾದ್ರೂ ಮಾಡಿ ಅದು ನಿಮ್ಮ ಒಂದು ರೂಪರೇಷನ್ ಎಲ್ಲಿದ್ರು ಸಹ ಅದನ್ನು ದಯವಿಟ್ಟು ಸೇರಿಸ್ತಾರೆ ಸರ್. ಇಂಥ ಒಂದು ಸಾಹಸ ಕ್ರೀಡೆಗಳನ್ನ. ಆಮೇಲೆ ಕಲ್ಲು ಗುಂಡೆ ಅಂತ ಸ್ಪರ್ಧೆಯಲ್ಲಿ ನಾವು ದುರ್ಗಜವರು ಎಲ್ಲರೂ ಸೇರ್ಕೊಂಡು ಪ್ರತಿ ವರ್ಷ ನಾವು ಮಾಡ್ತೀವಿ ಸರ್. ನಮಗೆ ಏನಂದ್ರೆ ನಾವು ಯಾವುದೇ ರೀತಿ ಸಂಭಾವನೆ ಏನಿಲ್ಲ, ನಿಮ್ಮ ಜೊತೆ ನಾವು. ಹಂಗಾಗಿ ನಾವು ಹೊಸಪೇಟೆಯಲ್ಲಿರುವಂತಹ ಪ್ರಗತಿಪರ ಸಂಘಟನೆಗಳು ಆಲಯ ಪರಿಚಯ ಇದೆ ಸರ್. ನಮ್ದು ಸಹ ಹೊಸಪೇಟೆಯಲ್ಲಿರುವಂತ ಎಲ್ಲಾ ಕನ್ನಡಪರ ಸಂಘಟನೆಗೆ ನಾವೇನಾದ್ರೂ ಒಂದು ಜವಾಬ್ದಾರಿ ಕೊಟ್ಟರೆ ನಾವೆಲ್ಲರೂ ಸೇರಿ ಮಾಡ್ಕೊಂಡು ಅನ್ನೋದನ್ನ ಈ ಮೂಲಕ ಒಂದು ಮಹಿಳಾ ವಿಚಾರಗೋಷ್ಠಿ, ರೈತರ ಬಗ್ಗೆನೇ ಆಗಲಿ, ರೈತರ ಬಗ್ಗೆನೇ ಆಗಲಿ, ಒಂದು ಮಹಿಳಾ ವಿಚಾರಗೋಷ್ಠಿ
ಮುಂಚೆ ಎಲ್ಲ ಒಂದೊಂದು ವ್ಯವಸ್ಥೆ ಮಾಡ್ತಾ ಇತ್ತು. ಸೊ ಹಾಗಾಗಿ ಅದೊಂದು ವ್ಯವಸ್ಥೆ ಮಾಡ್ತಾರೆ ಸರ್. ಶೌಚಾಲಯ ಇದ್ರೂ ಕೂಡ ನೀರಿನ ವ್ಯವಸ್ಥೆ ಇರಲ್ಲ. ಸೊ ಅದನ್ನ ಸ್ವಲ್ಪ ತಮ್ಮ ಗಮನದಲ್ಲಿ ಇರಬೇಕು. ನಿಮ್ಮೆಲ್ಲ ಒಪಿನಿಯನ್ನು ಇತಿಹಾಸವನ್ನು ಪರಿಶೀಲನೆ ಮಾಡಿ ಇಂದಿನ ಘಟನೆಗಳನ್ನು ಪರಿಶೀಲಿಸಿ ಗಣನೆ ತಗೊಂಡು ಅನೇಕ ವಿವಿಧ ಕಲಾವಿದರು, ವಿವಿಧ ಮನಸ್ಥಿತಿ ಹೊಂದಿರತಕ್ಕಂಥ ವ್ಯಕ್ತಿತ್ವಗಳು, ಸಣ್ಣ ಮಕ್ಕಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಕಲಾವಿದರು, ಕುಸ್ತಿಪಟುಗಳು, ವೆಂಡರ್ಸ್, ಸಪ್ಲೈ ಮಾಡೋರು, ಅವ್ರವ್ರದೇ ಆದವ್ರ ಚಿಂತೆ ಇರುತ್ತೆ. ಬಿಸ್ನೆಸ್ ಮಾಡೋರು ಜಾಸ್ತಿ ಬಿಸ್ನೆಸ್ ಆಗಬೇಕು ಅಂತ ಬಯಸಿರ್ತಾರೆ, ಕಲಾವಿದರು ಈ ಸ್ಟೇಜ್ ಸಿಗಬೇಕು ಅಂತ ಬಯಸಿರ್ತಾರೆ, ನೋಡೋರು ಮುಂದೆ ಕೂತು ನೋಡಬೇಕು ಅಂತ ಬಯಸಿರ್ತಾರೆ. ಹಣ್ಣು ಮಾರೋರು ನಂದು ಹಣ್ಣು ಸೇಲ್ ಆಗಲಿಪ್ಪ ಅಂತಿರ್ತಾರೆ, ಯಾವ ಸ್ಟೇಜ್ ನಾನೇ ಮಾಡೋದು. ಐಸ್ ಮಾರೋರು ನಂದು ಐಸ್ ಸೇಲ್ ಆಗ ಇಂಥವ್ರೆಲ್ಲರೂ ಇರ್ತಾರೆ. ಈ ಸಾಲ ಇವರೆಲ್ಲರಿಗೂ ಕೂಡ ನಾವು ಯಾವುದು ತೊಂದರೆ ಬರದೇ ರೀತಿಯಾಗಿ ಮಾಡಬೇಕಾಗಿದೆ ನಮ್ಮ ಕರ್ತವ್ಯ ಇದೆ. ನಾನು ಸರ್ಕಾರದ ನಿರ್ದೇಶನದಂತೆ ಲಭ್ಯವಾಗುವ ಅನುದಾನವನ್ನು ಪರಿಗಣನೆಗೆ ತಗೊಂಡು ಈ ಉತ್ಸವನ ಆಚರಿಸಬೇಕು. ಮತ್ತು ಉತ್ಸವ ಯಾವ ರೀತಿ ಇರಬೇಕು ಅಂದರೆ ವಿಜಯನಗರಕ್ಕೆ ಒಂದು ಗೌರವ ಬರಬೇಕು. ಭಾಳ ಕಡೆಯಿಂದ ಬರ್ತಾರೆ. ಅದು ಗೌರವ ನನಗಷ್ಟೇ ಅಲ್ಲ, ನಿಮಗೂ ಎಲ್ಲರೂ ಸೇರಿದೆ. ಅದು ಒಳ್ಳೆಯದಾದ್ರೂ ನನಗೆ ಗೌರವ, ನಿಮಗೂ ಗೌರವ. ಕೆಟ್ಟದಾಗಿ ಇಬ್ಬರೂ ಪಾತ್ರದೇ. ಯಾರಾದರೂ ಒಂದು ಕಮೆಂಟ್ ಮಾಡಿದ್ರೆ ಅದು ನನಗೆ ಒಬ್ಬನಿಗಲ್ಲ, ನಿಮಗೂ ನೀವು ಪಾತ್ರದಾರರು. ಟ್ರಾಫಿಕ್ ಜಾಮ್ ಅಂತಂದ್ರೆ ಅಧಿಕಾರಿಗಳು ಶಿಕ್ಷೆ ಬರಲಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಕ್ಕೆ ನೀವು ಕಾರಣರಾಗಿರ್ತೀರಿ, ನಾಗರಿಕರು ಸ್ಥಳೀಯರು. ಹಾಗಾಗಿ ಆ ರೀತಿ ಯಾವುದೂ ಆಗಬಾರ್ದು. ಮತ್ತು ಅಲ್ಲಿ ಸ್ಥಳೀಯರಿಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಕೂಡ ನಾವು ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ನಾನು ಮಾರ್ಗಸೂಚಿಗೆ ಪರಿಗಣಿಸಿ ಮಾಡಬೇಕಾಗುತ್ತೆ. ಮತ್ತು ಉದ್ಘಾಟಕರು ಬೇರೆಯವರು ಬಂದರೆ ಒಳ್ಳೆಯದು, ಮೈಸೂರು ಥರ ಅಂತ ಹೇಳಿರಿ. ಮಾನ್ಯ ಸಚಿವರು ನಮ್ಮ ಸ್ಥಳೀಯ ಶಾಸಕರ ಗಮನ ತರ್ತೇವೆ. ಪ್ರೋಟೋಕಾಲ್ ವಿಚಾರ ಬರ್ಬೋದು. ಮತ್ತು NCC ಅವ್ರನ್ನ ಉಪಯೋಗ ಮಾಡಿ ಕೇಳಿ ಅಂತ ಕೇಳಿದ್ವಿ. ಪೊಲೀಸ್ ಜೊತೆ ಚರ್ಚೆ ಮಾಡಿ ಫುಡ್ ಸ್ಟಾಲು ಏನು ಮಾಡ್ತಾರೆ, ಗೂಡ್ಸ್ ವೆಹಿಕಲ್ ಪರ್ಮಿಷನ್ ಕೊಡಿ ಅಂತ ಹೇಳ್ತಾರೆ. ಹಾಲು ಒಯ್ಯಲಿಕ್ಕೆ ಅಥವಾ ಸಾಮಾನು ಒಯ್ಯಲಿಕ್ಕೆ ಅದನ್ನು ಅದೇ ತೊಂದರೆ ಆಗಲಿಕ್ಕಿಲ್ಲ. ಕೆಲವು ಸಂಘ ಸಂಸ್ಥೆಗಳು ಕುಡಿಯ ನೀರು ಕೊಡ್ತೀವಿ, ಈ ರೀತಿ ಒಳಗಡೆ ಹೋಗ್ಲಿಕ್ಕೆ ಕಂಚೆ ಕೊಡ್ತೀವಿ. ಯಾರ್ಯಾರು ಸಂಘ ಸಂಸ್ಥೆಗಳು ದಯವಿಟ್ಟು ನಾವು ಸಹಾಯ ಚಾಚದಾದರೆ ನಾನೇ ತಮ್ಮೆಲ್ಲರಿಗೂ ಕೋರಿಕೆ ಮಾಡಬೇಕು, ಕೊಡಿ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನಾನು ಒಬ್ಬನೇ ಏನು ಮಾಡೋಕ್ಕಾಗಲ್ಲ, ಯಾವುದೂ ಏನು ಮಾಡೋಕ್ಕಾಗಲ್ಲ. ನೀವೇನು ಸಹಾಯ ಅಂತ ಹೋಗ್ತೀರಿ, ಅದಕ್ಕೆ ಜಿಲ್ಲಾಡಳಿತ ಕೃತಜ್ಞರಾಗಿರ್ತಾರೆ. ಎಲ್ಲ ನಾವು ಸ್ವೀಕರಿಸಿದ್ರೆ ನಿಯಮಾನುಸಾರ ಪರಿಶೀಲನೆ ಮಾಡ್ತೀವಿ. ಕುಡಿಯೋ ನೀರು ಕೊಡೋದಾಗಲಿ ಅಥವಾ ಜ್ಯೂಸ್ ಕೊಡೋದಾಗಲಿ ಇದೆಲ್ಲ ಮಾಡ್ತೀವಿ. ಊಟದ ವ್ಯವಸ್ಥೆ ಹೇಳಿದರೆ ಮಾನ್ಯ ಶಾಸಕರ ಜೊತೆ ಚರ್ಚೆ ಮಾಡಿದ್ವಿ. ತುಂಬ ಜನ ಆದರೆ ನನಗೆ ಊಟದ್ದು ಲಾಂಡ್ ಆರ್ಡರ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಉತ್ಸವ ಅಂತ ಪರಿಗಣಿಸ್ತೀವಿ, ನನ್ನ ಉತ್ಸವ ಅಲ್ಲ. ನಿಮ್ಮೆಲ್ಲರ ಲೀಡರ್ ಅಷ್ಟೇ. ನೀವೆಲ್ಲ ಸಹಕಾರ ಮಾಡಿದ್ರೆ ಮಾತ್ರ ನನಗೆ ಹೆಸರು ಬರುತ್ತೆ. ನೀವೆಲ್ಲರೂ ಕೊಟ್ಟರೆ ಇಡೀ ವಿಜಯನಗರದಿಂದ ಒಂದು ಗೌರವ ಬರುತ್ತೆ. ನಮ್ಮ ಮಾನ್ಯ ಶಾಸಕರು ಕೂಡ ಅದೇ ನಾವು ಡಿಸ್ಕಸ್ ಮಾಡಿದ್ವಿ. ತಮ್ಮ ಎಲ್ಲ ಸಲಹೆ ಪಡೆದು ಅವರಿಂದ ನಮಗೆ ಏನಿದೆ ಅಂತ ಗಮನಿಸ್ತೀವಿ. ನಮ್ಮ ಸಚಿವರ ಜೊತೆ, ಶಾಸಕರ ಜೊತೆ ಏನು ಸಣ್ಣ ಪುಟ್ಟ ಅಲ್ಲಿ ಏನಾದರೂ ತೊಂದರೆ ಆದರೆ ತಾವೆಲ್ಲರೂ ಸಹಕರಿಸಬೇಕು. ತಾವೇ ಅದನ್ನು ನಿಂತಿದ್ದು ಬಗೆಹರಿಸಬೇಕು. ನನ್ನ ಪರವಾಗಿ, ವಿಜಯನಗರದ ಜಿಲ್ಲೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ. ಎಲ್ಲ ಸಂಘ ಸಂಸ್ಥೆಗಳು ನಿಮಗೆ ಅವಶ್ಯಕತೆ, ನಿಮ್ಮ ಸಲಹೆಗಳು ಮತ್ತು ನೀವೆಲ್ಲರೂ ಅದರಲ್ಲಿ ಭಾಗವಹಿಸಿ ಆಕ್ಟಿವ್ ಆಗಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ 32ನೇ ನುಡಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಪ್ರಸಾರಾಂಗ ವಿಭಾಗದಿಂದ ಈ ಸಾಲಿನಲ್ಲಿ 51 ಪುಸ್ತಕಗಳ ಬಿಡುಗಡೆ ಕೈಗೊಳ್ಳಲಾಗಿ ಕೊಪ್ಪಳ ವಿಶ್ವವಿದ್ಯಾಲಯ ಕುಲಪತಿ ಡಾ BK ರವಿರವರಿಂದ ಬಿಡುಗಡೆಗೊಳಿಸಿ ಲೋಕಾರ್ಪಣೆಗೊಳಿಸಿದರು. ಈಗ ಬಿಡುಗಡೆಗೊಳಿಸಿರುವ ಪುಸ್ತಕಗಳಲ್ಲಿ ಆದಿವಾಸಿ ಸಂಸ್ಕೃತಿ ಡಾಕ್ಟರ್ ಎ ನಾಗೇಶ್, ಕಾಸರಗೋಡು ಕನ್ನಡ ಪದಕೋಶ ಡಾಕ್ಟರ್ ಎ ಮೆಹಮೂದ್, ಕರ್ನಾಟಕ ಭೂ ವಿಜ್ಞಾನ ಡಾಕ್ಟರ್ ಮೋಹನ್ ಕೃಷ್ಣರೈ. ಸರ್ ಸ್ವಲ್ಪ ಈ ಕಡೆ ನೋಡಿ. ಲಿಬ್ರಲೈಸೇಷನ್ ಆಫ್ ನಾಲೆಡ್ಜ್ ತಾರಕೇಶ್ವರ ವಿವಿ, ಇಮೇಲ್ ಕ್ರಿಯೇಟಿವಿಟಿ ಅಂಡ್ ವಚನ ಲಿಟರೇಚರ್ ಡಾಕ್ಟರ್ ವಿಜಯ್ ಗುತ್ತೇದಾರ್. ಪ್ರೊಫೆಸರ್ BS ಸಣ್ಣಯ್ಯ, ಜೀವನ ಮತ್ತು ಸಾಧನೆ, ಸಂಪಾದಕರು ಡಾಕ್ಟರ್ K ರವೀಂದ್ರನಾಥ್. ಬ್ಯಾರಿ ಸಂಸ್ಕೃತಿ ಮತ್ತು ಭಾಷೆ ಡಾಕ್ಟರ್ A ಸುಬ್ಬಣ್ಣರೈ. ಇಂಕಿತ್ತ ದೇಶಿ ಭಾಷೆಗಳು. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ತೆರಳಿ ಕೋವಿಡ್ಗೆ ಸಂಬಂಧಿಸಿದಂತೆ ಅಗತ್ಯ ವ್ಯವಸ್ಥೆಗಳ ಕುರಿತಾಗಿ ಪರಿಶೀಲಿಸಿ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ.
ಲಾಸ್ಟ್ ಟೈಮ್ ಹೇಳಿತ್ತಲ್ಲ ಡಾಟಾ ಎಂಟ್ರಿ ಆಪರೇಟರ್ಗೆ ಅಷ್ಟೇ 150 ಪ್ಲಸ್ 100 ಮಾಡ್ತಾರೆ. ಆರೋಗ್ಯಕ್ಕೆ ಒಬ್ಬರು ಅಷ್ಟು ಕೂಡ ಆಗಬೇಕು ಅಷ್ಟೇ. ಎಷ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತಾ ಇಲ್ಲ, ಎಷ್ಟು ಐರನ್ ಈಗ ಇದನ್ನೆಲ್ಲ ತಿರುಗಾಡಿಕೊಂಡು ಕ್ಲೀನಿನೆಸ್ ಮತ್ತು ಹೈಜೀನ್ ಕೊಡುವ ಜವಾಬ್ದಾರಿ ಯಾರು ಸ್ವಚ್ಛತೆಯಿಂದ ತಿರುಗಾಡ್ಕೊಂಡು ಹೋಗ್ಬೇಕಲ್ಲ. ನಾನು ಸೇಮ್ ಅಲ್ಲೂ ಒಂದು ಟಾಯ್ಲೆಟ್ ಹೋಗೋದು, ಇನ್ನೂ ಒಂದು ಟಾಯ್ಲೆಟ್ ಹೋಗೋದು. ಯಾಕಂದ್ರೆ ಆಮೇಲೆ ಸೋಲಾರ್ ವಾಟರ್ ಬರ್ತಾ ಇದೆಯಾ, ಬಿಸಿನೀರು ಬರ್ತಾ ಇದೆಯಾ, ಇಸ್ ಇಟ್ ಸಫಿಷಿಯಂಟ್? ಬಟ್ ಕ್ಲೀನಿನೆಸ್ ಇಲ್ಲ. ನೀವು ರೌಂಡ್ ಹೊಡಿತಾ ಇರಬೇಕು. ಯಾರವರು ಗುಡ್ ಪೀಸ್ ಇದ್ದಾರೆ ಅವರು ಕೆಲಸ ಮಾಡೋ ಥರ ನೋಡ್ಕೊಡ್ಬೇಕು. ನಿಮಗೆ ಜವಾಬ್ದಾರಿ ಇದೆಯಲ್ಲ. ಹೌದಿದಲ್ಲ, ಸರಿ ಇದೆ, ಸರಿ ಇದೆ. ಹಾಂ ಸರ್, ಮಿನಿಮಮ್ 500 ಲೀಟರ್ಸ್ ಇದ್ದು 1 ಇದೆ ಸಿಸ್ಟಮ್ ಹಾಕ್ಸಿದ್ರು ಕೊಟ್ಟು. ಹಾಂ ಓಕೆ. ಲೀಕೇಜ್ ಎಲ್ಲ ಸ್ಟಾಪ್ ಆಗಿದೆ. ಲಾಸ್ಟ್ ಟೈಮ್ ತುಂಬ ಲೀಕೇಜ್ ಇತ್ತು. ಹಾಂ ಸರ್, ಇಲ್ಲೇ ಹೋಗಿದ್ದು ಸರ್. ಹಾಂ, ಮೊನ್ನೆ ಕಮಿಷನರ್ ಬಂದಾಗ ಮಾತಾಡಿದ್ಮೇಲೆ ಸರ್ ಈಗ ಬರ್ತಾ ಇದೆ ಸರ್, ನೀರು ಎಲ್ಲ ಕಡೆ ಬರ್ತಾ ಇದೆ. ಜಸ್ಟ್ ಬಿಕಾಸ್ ಇದಕ್ಕೆ ಬರ್ತಾ ಇದೆ ಸರ್. ಅಲ್ಲ, ಬಿಲ್ಸ್ ಯಾವುದ್ರದ್ದು ಇದೆ ನೋಡಿ, ಇವರು ಕಳಿಸಿದ್ದ. ಆಗ ನೀವು ಇರಲಿಲ್ಲ ಅನ್ಸುತ್ತೆ. ಹಾಂ, ಅದರದ್ದು ಒಂದು ಕಾಪಿ ಶೇರ್ ಮಾಡಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಕೊಟ್ಟಿದ್ದೇನೆ, ಅನದರ್ 500 ಲೀಟರ್ಸ್ದು ಇಲ್ಲಿ ಹಾಕಬೇಕು ಅಂತ. ಆ ಪಾಯಿಂಟನ್ನು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಇಡಿ, ಅಜೆಂಡಾ ಇಡಿ. ಆಯಿತು, ನಾನು ಅಕ್ರಮ್ಗೆ ಮಾತಾಡ್ತೇನೆ. ಕೆಲವೆಲ್ಲ ಇಂಟರ್ಕನೆಕ್ಟೆಡ್ ಇಲ್ಲ. ಆಮೇಲೆ ಇಂಟರ್ಕನೆಕ್ಷನ್ ಟಾಪಲ್ಲಿದೆ. ಒಂದು ಫಿಲ್ ಆಗಿ ಇನ್ನೊಂದಕ್ಕೆ ಫ್ಲೋ ಆಗಲಿಕ್ಕೆ ಅದಕ್ಕೆ ಬೇರೆ ರೀತಿ ಮಾಡಬೇಕು ಅಂತ ಹೇಳಿದ್ದೆ ಲಾಸ್ಟ್ ಟೈಮ್. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 2 ರಿಂದ 3 ದಿನಗಳ ಕಾಲ ನಡೆಯಲಿರುವ ಹಂಪೆ ಉತ್ಸವ. ತನ್ನಿಮಿತ್ಯ ಸಂಘ ಸಂಸ್ಥೆಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿದ ಜಿಲ್ಲಾಡಳಿತ. ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಸಿಇಒ. ವ್ಯವಸ್ಥೆ ಕುರಿತು ಪರಿಶೀಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.